ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ 94 ರಾಜ್ಯ ಸರ್ಕಾರಕ್ಕೆ ಪುರ್ಸೋತಿದೆಯೋ ಇಲ್ಲೋ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದ 10 ಮಹಾನಗರ ಪಾಲಿಕೆಯ ನೌಕರರು ಈ ರೀತಿ ಧರಣಿ ಕೂತ್ರೆ ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಿದೆಯೋ, ಬದುಕಿದೆಯೋ, ಸತ್ತಿದೆಯೋ ಒಂದು ಅರ್ಥ ಆಗ್ತಿಲ್ಲ. ಇದು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಲವಾರು ಮನವಿ ಪತ್ರಗಳನ್ನು ನಗರಾಭಿವೃದ್ಧಿ ಸಚಿವರು, ಕಾರ್ಯದರ್ಶಿಗಳಿಗೆ, ನಗರಾಭಿವೃದ್ಧಿ ಇಲಾಖೆಯವರಿಗೆ ನೀಡಿದ್ರೂ ಸಹ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇರುವುದು. ಹಂಗಾಗಿ 8ನೇ ತಾರೀಕಿನಿಂದ ನಾವು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ನೌಕರರು ಕೆಲಸ ಕಾರ್ಯಗಳನ್ನು ಸ್ಥಗಿತ ಮಾಡಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು, ನೌಕರರು ನ್ಯಾಯಬದ್ಧವಾದ ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಹೊಸದಾಗಿ ಇಟ್ಟಿಲ್ಲ, ಅನೇಕ ವರ್ಷದಿಂದ ಹೇಳ್ಕೊಂತ ಬಂದಿದ್ದಾರೆ. ಮತ್ತೆ 8ನೇ ತಾರೀಕಿನಿಂದ ನಾವು ಧರಣಿ ಕೂಡ್ತೇವೆ ಅನ್ನಂತ ಮಾತು ಮುಂಚೆನೇ ಹೇಳಿದ್ದಾರೆ. 10 ಮಹಾನಗರ ಪಾಲಿಕೆ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದ ಎಷ್ಟು ಮಹಾನಗರ ಪಾಲಿಕೆಯ ನಾಗರಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ಒಂದು, ಪೌರ ಕಾರ್ಮಿಕರಿಗೆ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸ್ತಿಲ್ಲ ಅನ್ನೋದು ಒಂದು. ನನ್ನ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲಾ ಮಂತ್ರಿಗಳು ದೆಹಲಿಯಲ್ಲಿದ್ದಾರೆ. ನಾನು ಅವರು ಯಾರ ಮುಖ್ಯಮಂತ್ರಿ ಆಗಲಿ, ನನಗೆ ಅದ್ರಿಗೆ ಸಂಬಂಧ ಇಲ್ಲ. ಆದ್ರೆ ನಿಮಗೆ ಹಿಂದೆ ಮನವಿ ಕೊಟ್ಟು 8ನೇ ತಾರೀಕಿನಿಂದ ನಾವು ಈ ರೀತಿ ಮುಷ್ಕರ ಅನಿರ್ದಿಷ್ಟವಾದ ಮುಷ್ಕರವನ್ನು ಮಾಡ್ತೇವೆ ಅಂತ ಮುಂಚೆನೇ ಹೇಳಿದ್ರು ಕೂಡ ನಗರಾಭಿವೃದ್ಧಿ ಸಚಿವರು, ಆ ಕಾರ್ಯದರ್ಶಿಗಳು ಕರ್ತವ್ಯ ಇತ್ತು, ನಿಮ್ಮ ಪದಾಧಿಕಾರಿಗಳನ್ನ ಕರೆದು ಮಾತಾಡಬೇಕಾಗಿತ್ತು. ಅವ್ರಿಗೆ ಯಾವ ಆಡಳಿತದ ಪ್ರಶ್ನೆನೂ ಇಲ್ಲ. ನೌಕರಿಗೆ ಏನ್ ಬೇಕು ಏನ್ ಬೇಡ ಅದು ಗೊತ್ತಿಲ್ಲ. ಅವ್ರು ಕರೆದು ಮಾತಾಡಿಸ್ಬೇಕು ಅನ್ನೋಂಥ ಸೌಜನ್ಯ ಕೂಡ ಇಲ್ಲ. ಆದ್ರೆ ಎಲ್ಲರೂ ಡೆಲ್ಲಿ ಹೋಗಿ ಕೂತಿದಾರಲ್ಲ, ಇದು ತುಂಬಾ ನಾಚಿಕೆಗೇಡು. ಇಡೀ ಕರ್ನಾಟಕ ರಾಜ್ಯದ ಜನ ಈ ಸರ್ಕಾರಕ್ಕೆ ಛೀಮಾರಿ ಆಗ್ತಾ ಇದೆ ಅನ್ನೋ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೇನೆ. ಕೇವಲ ಮುಷ್ಕರ ಕೂತಂತ ನೌಕರರು ಮಾತ್ರ ಅಲ್ಲ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಹೋರಾಟಗಳು ಮಾಡಬೇಕು ಅಂದಂತ ಸಂದರ್ಭ ಬಂದಾಗ ಸಂಬಂಧಪಟ್ಟ ಮಂತ್ರಿಗಳಿಗೆ, ಕಚೇರಿಗೆ ಯಾರು ಮನವಿ ಕೊಟ್ಟಿರ್ತಾರೆ, 1ನೇ ತಾರೀಕಿಂದ ನಾವು ಸ್ಟ್ರೈಕ್ ಮಾಡ್ತೀವಿ ಅನ್ನೋಂಥ ವಿಚಾರ ಗೊತ್ತಾದಾಗ ಸಂಬಂಧಪಟ್ಟ ಮಂತ್ರಿಗಳು ಇದನ್ನ ತಕ್ಷಣ ಕರೆದು ಮಾತುಕತೆ ನಡೆಸಬೇಕಾದ ಅವ್ರ ಕರ್ತವ್ಯ. ಈ ರೀತಿ ಕರ್ತವ್ಯ ನಿಭಾಯಿಸೋ ದಿಕ್ಕಿನಲ್ಲಿ ನಗರಾಭಿವೃದ್ಧಿ ಸಚಿವರು ಪೂರ್ಣ ವಿಫಲರಾಗಿದ್ದಾರೆ. ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಅವ್ರ ಮಂತ್ರಿ ಆಗಿರೋಕ್ಕಿಂತ ರಾಜೀನಾಮೆ ಕೊಟ್ಟು ಹೋಗ್ಬೇಕು, ಈ ಒತ್ತಾಯವನ್ನು ನಾನು ಮುಂಚೆ ಮಾಡ್ತೇನೆ. ಯಾಕಂದ್ರೆ ಇಡೀ ರಾಜ್ಯದ 10 ಮಹಾನಗರ ಪಾಲಿಕೆಯ ಕಾರ್ಮಿಕರು, ಪೌರ ಕಾರ್ಮಿಕರು ಈ ರೀತಿ ಧರಣಿ ಕೂತಾಗ ನನಗೇನು ಸಂಬಂಧ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳ ಜೊತೆಗೆ ಬಾಲಂಗೋಚಿ ಹೋದಂಗೆ ನಗರಾಭಿವೃದ್ಧಿ ಸಚಿವರು ಅಲ್ಲಿ ಹೋಗಿ ಕೂತ್ರೆ ಇವ್ರ ಕಷ್ಟ ಕೇಳದೆ ಯಾರು? ಇವತ್ತು 3ನೇ ದಿನ ನಾನು ಬೆಳಗ್ಗೆ ಗೋವಿಂದಪ್ಪನ ಹತ್ರ ಮಾತಾಡಿದಾಗ ಕೇಳಿದೆ, ಯಾರು ನಿಮ್ಮನ್ನ ಕೇಂದ್ರದವರು ಅಂದ್ರೆ ರಾಜ್ಯ ಸರ್ಕಾರದ ಮಂತ್ರಿಗಳಾಗ್ಲಿ ಅಧಿಕಾರಿಗಳು ಯಾರು ಕರೆದು ಮಾತಾಡಿದಿರಾ? ಯಾರು ಮಾತಾಡಿಲ್ಲ. ಏನ್ ಮಾಡ್ತಾರೆ ಮಾಡ್ಕೊಂಡು ಹೋಗ್ಲಿ.
ನಮ್ಮ ಕುರ್ಚಿ ಇದು ಸಿಕ್ಕರೆ ಸಾಕು. ಈ ದಿಕ್ಕಲ್ಲಿ ರಾಜ್ಯ ಸರ್ಕಾರ ಇರೋದು ಯಾರು ಕೂಡ ಒಪ್ಪಲ್ಲ. ಇದು ಪೌರ ಕಾರ್ಮಿಕರ ಬೇಡಿಕೆಗಳೇನಿದೆ ಅನ್ನೋದ್ರ ಬಗ್ಗೆ ತುಂಬಾ ಸ್ಪಷ್ಟವಾಗಿದೆ. ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಧಿಕೃತವಾಗಿ ಹೆಚ್ಚಿನ ಹೊರೆ ಬೀಳಲ್ಲ ಆರ್ಥಿಕವಾಗಿ. ಮತ್ತೆ ಯಾರು ಕೇಳಬಾರ್ದಿದ್ದೇನು ಕೇಳಿಲ್ಲ. ಬೇರೆ ಸರ್ಕಾರಿ ನೌಕರಿಗೆ ಏನ್ ಕೊಡ್ತಿದ್ದೀರೋ ನಮಗೂ ಅದೇ ಕೊಡಿ. ಏನ್ ತಪ್ಪಿದ್ದೀರಿ ಕೇಳೋದಿದ್ರಲ್ಲಿ? ಯಾಕೆ ಇವ್ರನ್ನ ನಿಕೃಷ್ಟವಾಗಿ ಕಾಣ್ತಾ ಇದ್ದೀರಿ? ಪೌರ ಕಾರ್ಮಿಕರು ಏನ್ ತಪ್ಪು ಮಾಡಿದ್ದಾರೆ? ಇಡೀ ರಾಜ್ಯವನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದೇ ತಪ್ಪಾ? ಕುಡಿಯೋಕ್ ನೀರಿಲ್ಲ, ರಸ್ತೆಗಳು ಕ್ಲೀನ್ ಇಲ್ಲ. ಇನ್ನ ಎರಡು ದಿನ ಕಳೆದ್ರೆ ಇಡೀ ರಾಜ್ಯದ ಜನ ಚೀಮಾರಿ ಹಾಕಂತ ಪರಿಸ್ಥಿತಿ ಬರುತ್ತೆ. ನಾನು ಮುಖ್ಯಮಂತ್ರಿಗಳ ಹೇಳಕ್ ಇಷ್ಟಪಡ್ತೇನೆ. ನೀವು ದೆಹಲಿ ಹೋಗಿ, ನಾನು ಬೇಡ ಅನ್ನಲ್ಲ, ನೀವು ಉಪಮುಖ್ಯಮಂತ್ರಿಗಳು ಎಲ್ಲಾ ಮಂತ್ರಿಗಳಿಗೂ ಹೋಗಿ ಭೇಟಿ ಮಾಡ್ತಿದ್ರಿ. ಯಾತಕ್ಕೆ? ನಾವು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆ ಮಾಡಕ್ ಬಂದಿಲ್ಲ ಅಂತ ತೋರ್ಸೋದಿಕ್ಕೆ ಎಲ್ಲಾ ಕೇಂದ್ರದ ಮಂತ್ರಿಗಳ ಹತ್ರ ಹೋಗ್ತಿದ್ದಾರೆ. ನಮ್ಮ ಉದ್ದೇಶ ಮುಖ್ಯಮಂತ್ರಿ ಸ್ಥಾನಕ್ಕೆ ನನಗೆ ಬೇಕು ಅಂತ ಕಿತ್ತಾಟ ಮಾಡ್ತಿದ್ದಾರೆ ಅಂತೇಳಿ ರಾಜ್ಯದ ಜನ ಅಷ್ಟೇ ಅಲ್ಲ, ಇಡೀ ದೇಶದ ಜನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಆಗ್ತಾರೆ ಅಂತ ಒಂದೇ ಕಾರಣಕ್ಕೆ ನಾವು ನೀರಾವರಿ ದುಡ್ಡು ಕೇಳಕ್ ಹೋಗಿದ್ವಿ, ರಾಜನಾಥ್ ಸಿಂಗ್ ಹೋಗಿ ಭೇಟಿ ಮಾಡಕ್ ಹೋಗಿದ್ವಿ. ಈ ರೀತಿ ತೋರ್ಸೋದಕ್ಕೆ ಎಲ್ಲಾ ಮಂತ್ರಿಗಳು ಭೇಟಿ ಮಾಡ್ತಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಇನ್ನೊಂದು ಹೇಳಿಕೆ ಬಂದಿದೆ, ನಾವು ಪ್ರಧಾನಮಂತ್ರಿನೂ ಭೇಟಿ ಮಾಡಬೇಕು ಅಂತ ಅಪಾಯಿಂಟ್ಮೆಂಟ್ ಕೇಳಿದೀವಿ ಅಂತ. ನಾನು ಅದಕ್ಕೂ ಹೇಳಿದೆ, ನೀವು ಪ್ರಧಾನಮಂತ್ರಿಗಳು ಭೇಟಿ ಮಾಡ್ತಿರೋ, ಸ್ವರ್ಗದಲ್ಲಿರೋಂತ ಯಾರನ್ನು ಭೇಟಿ ಮಾಡಿದ್ರೆ ನಮಗೆ ಸಂಬಂಧ ಇಲ್ಲ. ತಕ್ಷಣ 3 ದಿನದಿಂದ ಇಲ್ಲಿ ಮುಷ್ಕರ ಮಾಡ್ತಾ ಇರೋಂತ ಕಾರ್ಮಿಕರ ನಾಯಕರ ಜೊತೆಗೆ ನಿಮ್ಮ ಪದಾಧಿಕಾರಿಗಳು, ನೀವು ಅಲ್ಲೇ ಇರಿ ಡೆಲ್ಲಿನಲ್ಲಿ, ನಿಮ್ಮ ಅಧಿಕಾರಿಗಳು ಬದುಕಿಲ್ಲ ತಾನೆ? ಅವ್ರ ಜೊತೆಗೆ ಈ ಒಂದು ಪದಾಧಿಕಾರಿಗಳ ಸಭೆ ಮಾಡಿ ಅವ್ರು ಏನ್ ಬೇಡಿಕೆ ಕೇಳಿದ್ದಾರೆ ಅದನ್ನ ಇಷ್ಟು ಈಡೇರಿಸ್ತೀವಿ ತಕ್ಷಣ. ಇನ್ ಕೆಲವು ಸ್ವಲ್ಪ ಸಮಯ ಬೇಕು. ಮೀಟಿಂಗೇ ಮಾಡ್ಲಿಲ್ಲ ಅಂತಂದ್ರೆ ಇದು ಯಾವ ನ್ಯಾಯ? ಇದು ಜಿಲ್ಲಾಧಿಕಾರಿಗಳು ಬಂದಿಲ್ಲ. ನಾನು ಅದಕ್ಕೋಸ್ಕರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ರೂಪದಲ್ಲಿ ಇವ್ರು ಮುಂಚೆನೆ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತಂದು 8ನೇ ತಾರೀಕಿಂದ ಧರಣಿ ನಾವು ಕೂರ್ತೀವಿ ಅಂತ ಹೇಳಿದ್ರು ಕೂಡ ಇವ್ರು ಕರೆದು ಮಾತಾಡಿಸ್ತಾ ಇರೋದು ಅಕ್ಷಮ್ಯ ಅಪರಾಧ. ಇದಾಗ್ಲಿ ಅದಾದ ನಂತರ 3 ದಿನ ಆದ್ರೂ ಕೂಡ ಯಾರೂ ಬಂದು ಮಾತಾಡ್ತಿಲ್ಲ ಅಂತಂದ್ರೆ ಇದು ರಾಜ್ಯ ಸರ್ಕಾರಕ್ಕೆ ಶೋಭೆ ತರೋದಲ್ಲ. ತಕ್ಷಣ ಈ ಒಂದು ಕಾರ್ಮಿಕರನ್ನ ಕರೆದು ಮಾತುಕತೆ ಮಾಡಿ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು. ಉಸ್ತುವಾರಿ ಸಚಿವರು ಬಂದಿಲ್ಲ, ಇಲ್ಲಿ ಬಂದು ರಾಜಕೀಯ ಸ್ಟೇಟ್ಮೆಂಟ್ಗಳು ಕೊಟ್ಕೊಟ್ಟು ಹೋಗ್ತಾ ಇದ್ದಾರೆ. ಇರ್ಲಿ, ನಾನು ಯಾತಕ್ಕೆ ಇದು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಇಡೀ ಕರ್ನಾಟಕ ರಾಜ್ಯದ 10 ಮಹಾನಗರ ಪಾಲಿಕೆ ಅಧಿಕಾರಿ ನೌಕರರು ವಿವಿಧ ಬೇಡಿಕೆಗಳಿಗೋಸ್ಕರ ಕೂತಿದ್ದಾರೆ. ಇನ್ನು 1 ದಿನಕ್ಕೆ 2 ದಿನಕ್ಕೆ ಇದೇ ರೀತಿ ಮುಂದುವರೆದ್ರೆ ಎಲ್ಲ ಕಡೆ ಕಾಯಿಲೆಗಳು ಶುರು ಆಗತ್ತೆ. ಈ ಕಾಯಿಲೆಗಳಿಗೆ, ತೊಂದರೆಗಳಿಗೆ ಜವಾಬ್ದಾರಿ ಯಾರು ಅಂದ್ರೆ ರಾಜ್ಯ ಸರ್ಕಾರವೇ ಕಾರಣ ಆಗತ್ತೆ. ನಾನು ಅದಕ್ಕೋಸ್ಕರ ಈ ಒಂದು ಪದಾಧಿಕಾರಿಗಳನ್ನ ಕರೆದು ಅವ್ರ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋಂತ ಮೊದಲನೇ ಒತ್ತಾಯ ನಾನು ಮಾಡ್ತೇನೆ. ಎರಡನೇದು, ಇಡೀ ಕರ್ನಾಟಕ ರಾಜ್ಯದ 10 ಮಹಾನಗರ ಪಾಲಿಕೆಯ ನಾಗರಿಕರಿಗೆ ತೊಂದರೆಗಳಾಗದೇ ರೀತಿ ನೋಡ್ಕೋಬೇಕಾದಂತ ಕರ್ತವ್ಯ ಕೂಡ ರಾಜ್ಯ ಸರ್ಕಾರದಿದೆ. ಅದನ್ನು ಕೂಡ ಮಾಡಬೇಕು ಅನ್ನಂತ ಒತ್ತಾಯವನ್ನು ಈ ಸಂದರ್ಭ ಮಾಡ್ತಾ, ಇವರೇನು ರಾಜ್ಯದ ಪದಾಧಿಕಾರಿಗಳು ಕೂತು ಏನ್ ತೀರ್ಮಾನ ಮಾಡ್ತಾರೋ ಇವತ್ತು ನಾವು ನಮ್ಮ ಬೆಂಬಲವನ್ನ ಘೋಷಣೆ ಮಾಡಿ ಹೋಗ್ತಾ ಇದ್ದೇವೆ. ಇದಾದ ನಂತರ ರಾಜ್ಯ ಸಮಿತಿ ನೀವು ತೀರ್ಮಾನ ಏನ್ ತಗೊಂಡ್ರು, ನಾವು ಕೂಡ ನಿಮ್ ತೀರ್ಮಾನಕ್ಕೆ ಬೆಂಬಲ ಕೊಟ್ಟು ಎಲ್ಲಿ ಬೇಕಾದ್ರೂ ಕೂಡ ನಿಮ್ ಧರಣಿನೋ ಹೋರಾಟನೋ ನಿಮ್ ಜೊತೆಗೆ ಪೂರ್ಣ ಸಹಕಾರ ನಾವು ಕೂಡ ಕೊಡ್ತೇವೆ ಅನ್ನೋಂಥ ಅಂಶವನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಷ್ಟು ಮಾತ್ರ ಈ ಸಂದರ್ಭ ತಿಳಿಸ್ತಾ, ಈಗಲೇ ನಾನು ನಗರಾಭಿವೃದ್ಧಿ ಸಚಿವರು ದೆಹಲಿಯಲ್ಲಿ ಇದಾರೋ ಬೆಂಗಳೂರಲ್ಲಿ ಇದಾರೋ ಗೊತ್ತಿಲ್ಲ, ಅವ್ರಿಗೂ ಫೋನ್ ಮುಖಾಂತರ ಮಾತಾಡ್ತೀನಿ. ಈ ರೀತಿ ನೀವು ಇದೀರಿ ಅಂತ ನಾವು ಭಾವಿಸ್ತೇವೆ. ಸಂಬಂಧಪಟ್ಟ ಅಧಿಕಾರಿ ನೀವಾದ್ರೂ ಈ ಬೆಂಗಳೂರಿನಲ್ಲಿ ಡೆಲ್ಲಿಲಿ ಇದ್ರೆ ಡೆಲ್ಲಿಯಿಂದನೇ ಸಂಬಂಧಪಟ್ಟ ಪದಾಧಿಕಾರಿಗಳನ್ನ ಫೋನಲ್ಲಿ ಮಾತಾಡಿ ನಾವು ಈಡೇರಿಸ್ತೀವಪ್ಪ, ನೀವು ದಯವಿಟ್ಟು ಮುಷ್ಕರ ವಾಪಸ್ ತಗೊಳ್ಳಿ ಅನ್ನಂತ ಮಾತಾಡ ಹೇಳ್ಬೇಕು. ಇಲ್ಲ, ಅವ್ರ ಅಧಿಕಾರಿಗಳ ಜೊತೆಗೆ ನಮ್ಮ ಈ ಪದಾಧಿಕಾರಿಗಳು ಮೀಟಿಂಗ್ ಯಾರೋ ಮಾಡ್ಬೇಕು. ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದ್ರೆ ಅನುಕೂಲ ಆಗತ್ತೆ ಅನ್ನೋ ಮಾತನ್ನ ಈ ಸಂದರ್ಭ ತಿಳಿಸ್ತಾ, ನಾನು ಖಂಡಿತ ನಗರಾಭಿವೃದ್ಧಿ ಸಚಿವರಿಗೆ ಈ ಸಂದರ್ಭದಲ್ಲಿ
ಫೋನಲ್ಲಿ ಮಾತಾಡ್ತೀನಿ. ಆದಷ್ಟು ಬೇಗ ಇವತ್ತೇನೆ ಈ ಸಮಸ್ಯೆ ಪರಿಹಾರ ಮಾಡಿಸೋ ದಿಕ್ಕಿನಲ್ಲಿ ಸರ್ಕಾರ ಗಮನ ಕೊಡ್ಲಿ ಅಂತ ಒತ್ತಾಯ ಮಾಡಿ ನಿಮ್ ಜೊತೆ ಮತ್ತು ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.